ಸಿನಿಮಾ ಸರ್, ಒಬ್ಬ ಅಭಿಮಾನಿಗಳು ಎಷ್ಟು ಸ್ಟಾರ್ಸ್ಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತುಂಗ ಅನಿಸ್ತದೆ ನನಗೇನೋ. ಅಭಿಮಾನಿಗಳೇ ಅವರವರೇನೋ ಹಾಕೊಂಡು ಮಾಡಿರೋಂಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಾಡಿದಂತೆ ಮುಗ್ಧವಾಗಿ ಅಷ್ಟೇ ಅಚ್ಚುಕಟ್ಟಾಗಿ 2 ಸಾಂಗು, ಒಂದು ರಾಜಕೃಷ್ಣ ಅವರ ಹಾಡಿರಬೇಕು ಅದು, ಮತ್ತು ಇನ್ನೊಂದು ಕೊನೆಯಲ್ಲಿ ಬರ್ತಾ ಅಣ್ಣ ಅಂತ ಆ ಮೆಸೇಜ್ ಇದೆಯಲ್ಲ ತುಂಬ ಚೆನ್ನಾಗಿದೆ ರೀ. ಒಂದು ಇನ್ನೋಸೆಂಟಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾರೆ. ಸ್ಟೋರಿ ಇದೆ, ಸ್ವಲ್ಪ ಅದೇ ಇನ್ನು ಸ್ವಲ್ಪ ಆ್ಯಕ್ಟಿಂಗು ಅಂಥದ್ದೆಲ್ಲ ಇದೆ, ಆದರೆ ಬೋರ್ ಹೊಡ್ಸೋಲ್ಲ. ನಾವು ಒಂದು ಟೆಕ್ನಿಷಿಯನ್ ಅಂದರೆ ನಾವು ಹೊರಗಡೆ ಸಿನಿಮಾಗಳನ್ನ ನಾವು ಮಾಡ್ತೀವಲ್ಲ, ಅದನ್ನು ನೋಡಿದ್ರೆ ಬಂದೆ, ನಾನು ಯಾರದ್ದು ಗೊತ್ತಿಲ್ಲ, ಈ ಸ್ನೇಹಿತರು ದೇವರನ್ನ ಗೊತ್ತಿಲ್ಲ, ಕರುನಾಡ ಕಣ್ಮಣಿ ಇತ್ತು, ಏನು ಮಾಡಿದ್ದಾರೆ ಅಣ್ಣವ್ರ ಬಗ್ಗೆ ಅಂತ ಬಂದೆ. ಒಂದು ಇನ್ನೋಸೆಂಟ್ ಒಬ್ಬ ಅಭಿಮಾನಿಗಳು ಹೇಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಆಮೇಲೆ ಆ ನಟರಿಗಿರುವಂಥ ಜವಾಬ್ದಾರಿಗಳು. ಇವತ್ತು ಆ ಒಂದು ಯಾರೇ ಸ್ಟಾರ್ಸ್ ಆಗಿರ್ಬೋದು ಸರ್, ಅವರು ತಮ್ಮ ಅಭಿಮಾನಿಗಳು ಇವತ್ತು ಎಲ್ಲ ಸ್ಟಾರ್ಸ್ಗಳು ಅವರು ತೋರಿಸ್ತಾ ಇರೋವಂಥ ಪ್ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫು. ಒಂದು ಸ್ವಚ್ಛವಾಗಿದೆ, ಎಲ್ಲ ನೋಡಬೇಕು, ಇಂಥ ಅಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ ನಾನು. ಚೆನ್ನಾಗಿದೆ ಸರ್. ಅಭಿಮಾನಿಗಳು ಒಂದು ಅಣ್ಣವ್ರ ಅಭಿಮಾನಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಆ ಥರ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಸೇರಿ ಸಿನಿಮಾನ ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯಿತು. ಲೈಕ್ ಇವಾಗ ಒಂದು ಎಕ್ಸಾಂಪಲ್ ಸರ್, ಅವ್ರ ಇವ್ರ ಫ್ಯಾನ್ಸ್ ಯಾಕಾಗಿದ್ದೀರಾ ಅಂತ ಕೇಳ್ತಾರೆ ಜನ, ಮನೆಯವರೇ ಬೈತಾರೆ, ಯಾಕೋ ಅವ್ರ ಹೆಸರು ಹೇಳ್ಕೊಂಡು ತಿರುಗಾಡ್ತೀವಿ. ಸೊ ಈ ಥರ ಕಷ್ಟದ ಟೈಮಲ್ಲಿ ಈ ಥರ ಅಭಿಮಾನಿಗಳೆಲ್ಲ ಸೇರಿ ಒಂದು ಹೆಲ್ಪ್ ಮಾಡಿದಾಗ ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಸರ್, ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್, ಕಂಟೆಂಟ್ ಚೆನ್ನಾಗಿದೆ. ಆ ವೇ ಇವರು ಸ್ಟೋರಿನ ಅಭಿಮಾನಿಗಳಿಗೆ ಅರ್ಥ ಮಾಡಿಸಿರೋ ಒಂದು ವೇನು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಹೊಸ ಆ್ಯಕ್ಟರ್ಸ್ಗಳಿಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ, ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಗುಡ್ ಅಟೆಂಪ್ಟ್. ಕರುನಾಡ ಕಣ್ಮಣಿ ತುಂಬ ಚೆನ್ನಾಗಿದೆ ಪಿಕ್ಚರ್. ಕನ್ನಡ ಅಭಿಮಾನಿಗಳು ನೋಡುವಂಥ ಫಿಲಮು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಫಿಲಿಮ್ ಚೆನ್ನಾಗಿದೆ ಸರ್, ಕನ್ನಡದವ್ರು ಸಪೋರ್ಟ್ ಮಾಡಬೇಕು. ಎಲ್ಲ ಹೊಸಬ್ರು ಅಂದರೆ ಆ್ಯಕ್ಟಿಂಗಲ್ಲಿ ಯಾರು ಅನ್ಸೋದಿಲ್ಲ, ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಫುಲ್ ನಿಂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡಬೇಕಾಗಿರೋ ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸಿನಿಮಾ, ಒಂದ್ಸರಿ ನೋಡ್ಬೋದು. ಎಲ್ಲ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ತೆಗಿತಾರೆ ಅನ್ನೋದು ನಮ್ಮ ಒಂದು ಆಶಯ ಅಷ್ಟೇ. ಹೌದು, ಒಂಥರ ಖುಷಿ ಆಗ್ತಾಯಿದೆ ಸರ್ ಸಿನಿಮಾ ಜನಗಳ ಮಧ್ಯೆ ನೋಡಿ. ಇನ್ನೊಂದು ಅಪ್ಪಾಜಿಯವ್ರ ಬಗ್ಗೆ ಮಾಡಿರೋ ಸಿನಿಮಾ ಇದು. ಈ ಕಥೆ ಹುಟ್ಟಕ್ಕೆ ಕಾರಣ ಏನು ಸರ್? ಇದು ಕತೆ ಬಂದು ನಾವು ಎಲ್ಲ ಅಭಿಮಾನಿಗಳು ಏನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ. ಅದೇ ಅಭಿಮಾನಿ ಒಂದು ಸ್ವಲ್ಪ ಅವ್ರನ್ನ ಆರಾಧಿಸ್ತಾ ಇರ್ತಾರೆ. ಅವ್ರಿಗೇನು ಹೆಚ್ಚು ಕಮ್ಮಿ ಆದಾಗ ಅಭಿಮಾನಿ ಏನಾಗ್ತಾನೆ, ಏನೆಲ್ಲ ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅಂತಲೇ ಒಂದು ಮನಸ್ಸಿಗೆ ಬಂದು ಆ ಸಿನಿಮಾ ಮಾಡ್ತೀವಿ ಸರ್. ರಾಜಕೀಯ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ ಸರ್? ಪ್ರತಿಯೊಬ್ಬ ಅಣ್ಣವ್ರ ಅಭಿಮಾನಿಗಳು ಬಂದು ಈ ಸಿನಿಮಾ ನೋಡಿ. ಪ್ರತಿಯೊಬ್ಬ ಅಭಿಮಾನಿ ಜೀವನದ ಕತೆ ಇದು. ಯಾಕೆ ನಾನು ಒಬ್ಬ ಅಭಿಮಾನಿಯಾಗಿ ನಾವು ಸ್ಟಾರ್ ಕಟ್ಟಿ ಹಾಲಿನ ಅಭಿಷೇಕ ಮಾಡಿ ಎಲ್ಲ ಮಾಡಿದ್ದೀವಿ. ಅದೇ ಥರ ಪ್ರತಿಯೊಬ್ಬ ಅಭಿಮಾನಿನೂ ಮಾಡಿದ್ದಾರೆ. ಅವರ ಜೀವನದ ಕಷ್ಟದ ಪರಿಸ್ಥಿತಿನ ನಾನು ಇಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಬನ್ನಿ. ಎಲ್ಲ ಅಣ್ಣವ್ರ ಅಭಿಮಾನಿಗಳು, ಶಿವಣ್ಣ ಅವರ ಅಭಿಮಾನಿಗಳು, ಅಪ್ಪು ಸರ್ ಅಭಿಮಾನಿಗಳು, ರಾಘಣ್ಣನ, ಅದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನ ಬೆಳೆಸಿ, ಆರಿಸಿ ಉಳಿಸಿ.